ಮೂರನೆಯದು ಆತ್ಮವತ್ ಸರ್ವಭೂತೇಷು, ಎಲ್ಲವರನ್ನು ನಿಮ್ಮಂತೆಯೇ ನೋಡಿ. ನಿಮಗೆ ಹೇಗೆ ಕಷ್ಟ ಸುಖ ಇದೆಯೋ ಇನ್ನೊಬ್ಬರಿಗೂ ಅದೇ ರೀತಿಯ ಕಷ್ಟ ಸುಖ ಇದೆ. ನಿಮಗೆ ಒಬ್ಬ ಬೈದರೆ ನಿಮಗೆ ಹೇಗೆ ದುಃಖ ಆಗುತ್ತೋ, ನೀವು ಇನ್ನೊಬ್ಬನಿಗೆ ಬೈದರೆ ಅವನಿಗೂ ಅದೇ ದುಃಖ ಆಗುತ್ತೆ. ನಿಮಗೆ ಒಬ್ಬ ಹೊಡೆದರೆ ಎಷ್ಟು ನೋವಾಗುತ್ತೋ, ನೀವು ಇನ್ನೊಬ್ಬನಿಗೆ ಹೊಡೆದರೂ ಅಷ್ಟೇ ನೋವಾಗುತ್ತೆ. ನಿಮ್ಮನ್ನು ಮಾತ್ರ ಯಾರೂ ಬೈಬಾರದು ಹೊಡಿಬಾರದು ಅಂತ ಅಂದ್ಕೊಳ್ತಿದ್ದೀರಿ, ನೀವು ಮಾತ್ರ ಇನ್ನೊಬ್ಬನಿಗೆ ಬೈಬೋದು ಹೊಡಿಬೋದು ಅಂತ ಅಂದುಕೊಂಡ್ರೆ ಇದು ಯಾವ ನ್ಯಾಯ? ಆತ್ಮವತ್ ಸರ್ವಭೂತೇಷು. ಇದನ್ನೇ ಯಾರಿಗೂ ತೊಂದರೆ ಮಾಡುವುದು ಬೇಡ ಅಂತನೋ ಮಾತಿನಲ್ಲಿ ನಮ್ಮ ಹಿರೀಕರು ಹೇಳಿರ್ತಕ್ಕಂಥದ್ದು. ಯಾಕೆ? ಇನ್ನೊಬ್ಬನಿಗೆ ತೊಂದರೆ ಮಾಡಿದರೆ ಏನಾಗುತ್ತೆ ಅಂತಂದ್ರೆ, ನಮಗೆ ಇನ್ನೊಬ್ಬ ತೊಂದರೆ ಮಾಡಿದರೆ ಏನಾಗುತ್ತೋ ಅದೇ ಅವನಿಗಾಗುತ್ತೆ. ಆದ್ದರಿಂದ ಆತ್ಮವತ್ ಸರ್ವಭೂತೇಷು, ಎಲ್ಲರನ್ನೂ ನಿನ್ನಂತೆ ನೋಡಿ. ಯಾರಿಗೂ ತೊಂದರೆ ಮಾಡತಕ್ಕಂತಹ ಒಂದು ಭಾವನೆ ಮನಸ್ಸಿನಲ್ಲಿ ಬರದೇ ಇರುವ ಹಾಗೆ ನೋಡಿಕೊಳ್ಳಿ. ಆದರೆ ಉಪಕಾರವನ್ನು ಮಾಡಿ. ನಿಮಗೆ ಸಾಧ್ಯ ಇನ್ನೊಬ್ಬನಿಗೆ ಉಪಕಾರ ಮಾಡುವುದಕ್ಕೆ ಶಕ್ತಿ ಇದೆ. ಶಕ್ತಿ ಇದ್ದಾಗ ನೀವು ಯಾಕೆ ಇನ್ನೊಬ್ಬನಿಗೆ ಉಪಕಾರ ಮಾಡಬಾರದು? ಶಕ್ತಿ ಇಲ್ಲದಿದ್ದರೆ ಏನೂ ಮಾಡೋಕ್ಕಾಗುವುದಿಲ್ಲ. ಆದರೆ ಇದ್ರೂ ಉಪಕಾರ ಮಾಡೋಲ್ಲ ಅಂತಂದ್ರೆ ಸರಿಯಲ್ಲ. ಆದರೆ ಉಪಕಾರ ಮಾಡುವಾಗ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ನೀವು ಇನ್ನೊಬ್ಬನಿಗೆ ಉಪಕಾರ ಮಾಡುವಾಗ ಪುನಃ ಅವನಿಂದ ನಿಮಗೆ ಏನಾಗುತ್ತೆ ಅಂತನ್ನೋದನ್ನು ಮಾತ್ರ ಎದುರು ನೋಡಬೇಡಿ. ಅದನ್ನು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಉಪಕಾರ ಮಾಡು, ನನ್ನ ಧರ್ಮ ನಾನು ಮಾಡಿದ್ದೇನೆ, ಮತ್ತೆ ನಿನ್ನಿಂದ ನನಗೇನಾಗಬೇಕಾಗಿಲ್ಲ. ಇದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ದಾತವ್ಯಮಿತಿ ಯದ್ದಾನಂದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಇನ್ನೊಬ್ಬನಿಗೆ ದಾನ ಮಾಡುವಾಗ ಅವನಿಂದ ನನಗೇನಾಗುತ್ತೆ ಅಂತನ್ನೋದು ಮಾತ್ರ ನೀವು ಮನಸ್ಸಿಗಿಟ್ಕೋಬಾರದು. ಇದಕ್ಕೆ ರಾಮಾಯಣದಲ್ಲಿ ಒಂದು ಸಂದರ್ಭ. ರಾಮನಿಗೆ ಆಂಜನೇಯ ಬಹುದೊಡ್ಡ ಉಪಕಾರ ಮಾಡಿದ. ಸೀತೆ ಎಲ್ಲಿ ಇದ್ದಾಳೆ ಎಂಬುದೇ ಗೊತ್ತಾಗದೆ ಬಹಳ ಶ್ರೀರಾಮನು ಪರಿತಪಿಸುತ್ತಿದ್ದಂತಹ ಸಮಯದಲ್ಲಿ 100 ಯೋಜನಗಳ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತೆಯನ್ನು ಕಂಡು ಆ ಎಮ್ಮನ ಜೊತೆಗೆ ಮಾತಾಡಿ ಆಕೆಯಿಂದ ಒಂದು ಅಭಿಜ್ಞಾನ ಅಂತಂದ್ರೆ ಒಂದು ಚೂಡಾವಣೆ ಮುದ್ರಿಕೆಯನ್ನು ತಗೊಂಬಂದು ರಾಮನಿಗೆ ಕೊಟ್ಟ ಆಂಜನೇಯ. ಅದು ಸಾಮಾನ್ಯವಾದ ಉಪಕಾರ ಅಲ್ಲ, ಮಹೋಪಕಾರ. ಅಂತಹ ಉಪಕಾರವನ್ನು ಮಾಡಿದ ಆಂಜನೇಯನನ್ನು ನೋಡಿ ಶ್ರೀರಾಮ ಒಂದು ಮಾತು ಹೇಳಿದ್ನಂತೆ, ಮಯ್ಯೇವ ಜೀರ್ಣತಾಂ ಯಾತು ಯತ್ವಯೋಪಕೃತಂ ಹರೇ ನರಃ ಪ್ರತ್ಯುಪಕಾರಾರ್ಥಿ ವಿಪತ್ತಿಮಭಿಕಾಂಕ್ಷತಿ. ನೋಡಯ್ಯ, ನೀನು ನನಗೆ ದೊಡ್ಡ ಉಪಕಾರ ಮಾಡಿದೆ, ಇದನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಆದರೆ ನೀನು ಮಾತ್ರ ಇದನ್ನು ಮರೆತು ಬಿಡಬಹುದು. ಏನ್ರಿ ಎಂತಹ ಒಂದು ಮಾತಿದು, ಇಷ್ಟು ದೊಡ್ಡ ಉಪಕಾರ ತಗೊಂಡು ಮರ್ತು ಬಿಡು ಅಂತಾರಲ್ಲ ಇವರು ಅಂತಂದ್ರೆ ಅದಕ್ಕೆ ಕಾರಣ ಹೇಳಿದ ರಾಮ. ನೀನು ಈ ಉಪಕಾರಕ್ಕೆ ತಿರ್ಗಾ ನನ್ನಿಂದ ಏನಾದರೂ ಉಪಕಾರವನ್ನು ಬಯಸ್ತಾ ಇದೆಯೋ ಏನೋ, ಹಾಗೆ ಬಯಸುವುದು ತಪ್ಪು. ಯಾಕೆ ತಪ್ಪು ಅಂತಂದ್ರೆ, ನಾನು ಕಷ್ಟದಲ್ಲಿದ್ದೇನೆ, ನಾನು ಕಷ್ಟದಲ್ಲಿದ್ದಾಗ ನೀನು ನನಗೆ ಉಪಕಾರ ಮಾಡಿದ್ದೀಯಾ, ಸಂತೋಷ. ತಿರುಗಾ ನೀನು ನನ್ನಿಂದ ಉಪಕಾರವನ್ನು ಬಯಸ್ತೀಯ ಅಂದ್ರೆ ಯಾವಾಗ? ನಿನಗೊಂದು ಕಷ್ಟ ಬಂದಾಗ ತಾನೆ ನನ್ನಿಂದ ಉಪಕಾರ ಬಯಸುವುದು. ಆದ್ದರಿಂದ ನನ್ನಿಂದ ನೀನು ಉಪಕಾರ ಬಯಸ್ತೀಯ ಅಂತಂದ್ರೆ ನಿನಗೊಂದು ಕಷ್ಟ ಬರಲಿ ಅಂತಲೂ ನೀನು ಬಯಸ್ತೀಯ ಅಂತಾಯ್ತು. ಯಾಕಪ್ಪ? ಅದು ಯಾಕೆ? ನಿನಗೊಂದು ಕಷ್ಟ ಬರುವುದು ಬೇಡ, ನನ್ನಿಂದ ಉಪಕಾರ ಅಂತ ನೀನು ಬಯಸುವುದು ಬೇಡ. ಅದು ಇನ್ನೂ ಒಳ್ಳೆಯದಲ್ವಾ? ನರಃ ಪ್ರತ್ಯುಪಕಾರಾರ್ಥಿ ವಿಪತ್ತಿಮಭಿಕಾಂಕ್ಷತಿ. ಆದ್ದರಿಂದ ನಾವು ಇನ್ನೊಬ್ಬರಿಗೆ ಉಪಕಾರವನ್ನ ತಿರ್ಗಾ ಅವನಿಂದ ಪ್ರತ್ಯುಪಕಾರದ ಅಪೇಕ್ಷೆ ಮಾಡಿದರೆ ಅದು ಬಹಳ ದೊಡ್ಡದಾಗುತ್ತೆ.
ಹಾಗಾಗಿ ಮನುಷ್ಯನಾದವನು ಇನ್ನೊಬ್ಬನಿಗೆ ಉಪಕಾರವನ್ನು ಮಾಡಬೇಕು, ಅವನಿಂದ ಪ್ರತ್ಯುಪಕಾರದ ಭಾವನೆ ಇಲ್ಲದೆ. ಆದರೆ ಯಾವ ಪರಿಸ್ಥಿತಿಯಲ್ಲೂ ಇನ್ನೊಬ್ಬನಿಗೆ ತೊಂದರೆಯನ್ನು ಮಾತ್ರ ಮಾಡಬಾರದು. ಹಾಗಾಗಿ ಮನುಷ್ಯ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಬೇಕಾದ ಮಾರ್ಗವನ್ನು ಶಾಸ್ತ್ರಗಳು ನಮಗೆ ಉಪದೇಶ ಮಾಡಿವೆ. ಅದನ್ನೇ ಭಗವತ್ಪಾದರು ನಮಗೆ ಹೇಳಿದ್ದಾರೆ. ಇಂಥ ವಿಚಾರಗಳನ್ನು ನಾವು ಹೇಳುವಾಗ ಅಲ್ಲಿ ಏನಾದರೂ ಕುತರ್ಕವನ್ನು ಮಾಡುವುದಕ್ಕೆ ಹೋದರೆ ಅದು ಬಹಳ ತಪ್ಪಾಗುತ್ತೆ. ಅದನ್ನೇ ಭಗವತ್ಪಾದರು ದುಸ್ತರ್ಕಾತ್ ಸುವಿರಮ್ಯತಾಂ ಅಂತ ಹೇಳಿ